ನಮಸ್ಕಾರ ನನ್ನ ಯೂಟ್ಯೂಬಿನ ಬಂಧುಗಳಿಗೆ ಮತ್ತು ನನ್ನ ಫ್ರೆಂಡ್ ಆದಂತಹ ನನ್ನ ಸಬ್ಸ್ಕ್ರೈಬ್ಗಳಿಗೆ ಎಲ್ಲರಿಗೂ ಇವತ್ತು ನನ್ನ ದೇಶದ ಕೇಂದ್ರ ಸರ್ಕಾರದ ವತಿಯಿಂದ ಬಜೆಟ್ ಮಂಡನೆಯಾಗಿದೆ. ಆ ಬಜೆಟ್ನಲ್ಲಿ ಏನೇನಿದೆ ಏನೇನು ಇಲ್ಲ, ಒಳ್ಳೆಯದ ಕೆಟ್ಟದ್ದೆಷ್ಟಿದೆ ಒಳ್ಳೆಯದೆಷ್ಟಿದೆ ಅನ್ನೋದ್ರ ಬಗ್ಗೆ ಅಂತೂ ಈಗಾಗಲೇ ಟಿ ವಿಯಲ್ಲಿ ಮತ್ತು ನ್ಯೂಸ್ ಮಾಧ್ಯಮದಲ್ಲಿ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರಲೇಬೇಕು. ಹಾಗೆಯೇ ಅದರ ಬಗ್ಗೆ ಸ್ವಲ್ಪ ನನ್ನ ಕಡೆಯಿಂದ ನಂದು ಒಂದು ಸ್ವಲ್ಪ ಪ್ರಾಮುಖ್ಯತೆಯನ್ನು ನೀಡೋಣ ಅಂತ ಹೇಳಿ ಇವತ್ತು ಬಂದಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವ್ರ ಹತ್ರ ನನ್ನ ವಿಡಿಯೋ ಹಂಚಿಕೆ ಆಗೋ ಹಾಗೆ ಜಾಸ್ತಿ ಶೇರ್ ಮಾಡಿ. ಬನ್ನಿ, ಹಾಗಾದರೆ ಭಾಳ ಎಳೆಯೋದ್ರ ಬದಲಿಗೆ ಇವತ್ತು ಬಂದಿರುವಂಥ ಬಜೆಟ್ನಲ್ಲಿನ ಹೈಲೈಟ್ ಒಂದು ಹೇಳ್ಬಿಡೋಣ, ಒಳ್ಳೆಯದ ಕೆಟ್ಟದ ಅಂತ. ಹಾಗಂತ ಈಗ ನೀವು ರಾಜಕಾರಣಿಗಳನ್ನು ಕೇಳಿದ್ರೆ, ಅಂದರೆ ಯಾವ ಸರ್ಕಾರ ಅಧಿಕಾರದಲ್ಲಿದೆಯೋ ಆ ಸರ್ಕಾರವನ್ನು ಬಿಟ್ಟು ನೀವು ಪ್ರತಿಪಕ್ಷಗಳನ್ನು ಕೇಳಿದರೆ ಈ ಬಜೆಟು ಸ್ವಲ್ಪ ಉಪಯೋಗನೇ ಇಲ್ಲ. ಈಗ ಪ್ರತಿಪಕ್ಷಗಳ ಮಾತನ್ನು ನಾವು ಕೇಳಬಾರ್ದು, ಅವರು ಹೇಳೋದೆಲ್ಲ ತಪ್ಪು ಅಂತಲೇ ಹೇಳಲಿಕ್ಕಾಗಲ್ಲ. ಹಾಗಂತ ಸರಿಯಾಗಿರೋದನ್ನು ಸರಿ ಅಂತ ಒಪ್ಕೊಳ್ಳೋದನ್ನು ಅವ್ರು ಯಾವತ್ತೂ ಮಾಡೋದಿಲ್ಲ. ಹಾಗಾಗಿ ಸರಿ ಇರೋದನ್ನು ಸರಿ ಅಂತ ಒಪ್ಕೊಂಡ್ಬಿಟ್ರೆ ಮತ್ತು ಪ್ರತಿಪಕ್ಷಗಳ ಕೆಲಸ ಏನು ಉಳಿತು ಬಾಕಿ ಅಲ್ವೇ? ಹಾಗಾಗಿ ಅವರು ಇದನ್ನು ವಿರೋಧ ಮಾಡ್ತಿದ್ದಾರೆ. ವಿರೋಧ ಮಾಡ್ತಾಯಿದ್ದಾರೆ. ಅದೇನೇ ಇರಲಿ, ಅವ್ರ ಕೆಲಸ ಅದು. ನಾವು ನಮ್ಮ ಬದಿಯಿಂದ ಸ್ವಲ್ಪ ಇದು ಹೇಳೋಣ. ಈಗ ನೋಡಿ, ಇಲ್ಲಿ ಮಹಿಳಾ ಅಭಿವೃದ್ಧಿಗೆ 3 ಲಕ್ಷ ಕೋಟಿ ಅನುದಾನ ಅಂತ ಹೇಳಿದ್ದಾರೆ. ಇದು ಪ್ರತಿ ಬಜೆಟ್ನಲ್ಲೂ ಬರುತ್ತೆ. ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 3 ಲಕ್ಷ ಕೋಟಿ, 4 ಲಕ್ಷ ಕೋಟಿ ಅಂತ. ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಲೆವೆಲ್ಲಿಗೆ ಅದು ಖರ್ಚಾದರೆ ಪರವಾಗಿಲ್ಲ. ಆದರೆ ಅದು ವೇಸ್ಟ್ ಆಗದೇ ಆ ಜಾಗದಲ್ಲಿ ಸೇರಿದ್ರೆ, ಆ ಹಕ್ಕುದಾರರಿಗೆ ಅದು ಹೋಗಿ ಮುಟ್ಟಿದ್ರೆ, ಈ ಏನು ಅನುದಾನ ಇದೆಯೋ ಇದು ಬಹಳ ಒಳ್ಳೆಯ ಅನುದಾನ. ಹಾಗಂತ ಮುಟ್ಟಬೇಕು ಎಲ್ಲರಿಗೂ. ನಮ್ಮ ದೇಶದ ದುಡ್ಡು ಈ ಬಜೆಟ್ನಲ್ಲೇನೋ ಬರುತ್ತೆ, ಆದರೆ ಅದು ಆ ಕೆಟಗರಿಯಲ್ಲಿ ಇರುವಂಥವರಿಗೆ ಹೋಗಿ ಮುಟ್ಟೋದಕ್ಕಿಂತ ಮೊದಲೇ ಸೋರಿಕೆ ಆಗೋದು ಜಾಸ್ತಿ. ಅದು ಆಗದೇ ಇದ್ದರೆ ಈ ಯೋಜನೆ ಏನು ಅನುದಾನ ಭಾಳ ಒಳ್ಳೆಯದು. ಇನ್ನು ಮುದ್ರಾ ಲೋನ್ ಮಿತಿನ 10 ಲಕ್ಷದಿಂದ 20 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನನಗೆ ಮೊದಲನೇ ವಿಷಯ ಬಂದಾಗ ಇದೇ ತಲೆಗೆ ಬಂದಿದ್ದು. ಈ ಲೋನನ್ನು ತಗೊಳ್ಳೋವಂಥವ್ರು ಯಾರು? ಏಕದಮ್ ಸಣ್ಣ ಕಡುಬಡವುದವರು ಅಂತೂ ತಗೊಳ್ಳೋದಿಲ್ಲ. ಇನ್ನು ಏಕದಮ್ ಶ್ರೀಮಂತರು ಯಾರೂ ತಗೊಳ್ಳೋದಿಲ್ಲ. ತಗೊಳ್ಬೇಕಾದವರು ಮಿಡ್ಲ್ ಕ್ಲಾಸ್ನಲ್ಲಿ, ಈಗ ನಮ್ಮ ಕ್ಯಾಟಗರಿಯಲ್ಲಿರುವಂಥ ತಗೊಳ್ತಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಬ್ಯಾಂಕ್ಗಳಿಗೆ ಹೋದರೆ, ಈ ಲೋನನ್ನು ಕೇಳಲಿಕ್ಕೆ ಅಥವಾ ಅರ್ಜಿಯನ್ನು ಹಾಕ್ಲಿಕ್ಕೆ ಹೋದರೆ, ಅಲ್ಲಿ ನಮ್ಮ ಹೆಸರಿಗೆ ಪ್ರೂಫ್ಗಳಿಲ್ಲ, ಲೆಕ್ಕಾಚಾರಗಳಿಲ್ಲ ಮತ್ತು ನಿಮ್ಮ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಕೊಡೋದಿಲ್ಲ. ಬ್ಯಾಂಕ್ನವರು ನಿರಾಕರಣೆ ಮಾಡ್ತಾರೆ. ನಮ್ಮ ಹತ್ರ MSME ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಹಾಗಂತ ಶ್ರೀಮಂತಿಕೆಯಲ್ಲಿ ನಾವು ಅಷ್ಟು ಮಿತಿ ಮೀರದೇ ಇದ್ದಾಗ ಈ ಕೆಟಗರಿಯಲ್ಲಿ ನಮ್ಮನ್ನು ಅಲ್ಲಗಳದು ಹಿಂದೆ ತಳಿತಾರೆ. ಉದಾಹರಣೆಗೆ ನಾವಿರೋ ಏರಿಯಾನೇ ತೊಗೊಂಡ್ರೆ, ಗ್ರಾಮೀಣ ಏರಿಯಾದಲ್ಲಿ ಬರೋದಕ್ಕಿಂತಲೂ ಅತಿಕ್ರಮಣದಾರದಲ್ಲಿ ಬರ್ತೇವೆ ನಾವು. ಅತಿಕ್ರಮಣದಾರರು ಅಂದರೆ ಗೌರ್ಮೆಂಟಿನ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಸುಮಾರು ಒಂದು 30 ವರ್ಷದಿಂದ 40 ವರ್ಷದಿಂದ ಜೀವನ ಮಾಡುವಂಥ ನಾವು, ನಮ್ಮ ಹೆಸರಿಗೆ ಅದನ್ನು ಇನ್ನೂ ಪಟ್ಟವಾಗಿ ಕೊಟ್ಟಿಲ್ಲ, ನಾವು ಉಳಿದಿದ್ದೀವಿ. ಹಾಗಿರುವಾಗ ನಮ್ಮಂಥವರಿಗೆ ಆ ಲೋನು ಸಿಗೋದಿಲ್ಲ. ಇಂಥವರೇ ನಮ್ಮ ದೇಶದಲ್ಲಿ ಮಿನಿಮಮ್ ಆಗಿ ಒಂದು 50 ಲಕ್ಷ ಜನ ಇದ್ದಾರೆ ಅಂತ ಹೇಳಿದ್ರೆ, ಆ 50 ಲಕ್ಷ ಜನರಿಗೆ ಈ ಏನು ಮುದ್ರಾ ಯೋಜನೆ ಇದೆಯಲ್ಲ ಅದು ಹೋಗಿ ಮುಟ್ಟೋದಿಲ್ಲ. ಹಾಗಾಗಿ ಈ ಮುದ್ರಾ ಯೋಜನೆಯನ್ನು 10 ಲಕ್ಷದಿಂದ 20 ಲಕ್ಷದವರೆಗೂ ಮಾಡಿದ್ದು ಪ್ರಯೋಜನ ಏನು ಅನ್ನೋದು ಇದ್ರ ಬಗ್ಗೆ ನನಗೆ ಕ್ಲಿಯಾರಿಟಿ ಇಲ್ಲ. ಇನ್ನು 1 ಕೋಟಿ ಯುವಕರಿಗೆ ಇಂಟರ್ನ್ಶಿಪ್ ಯೋಜನೆ ಇರ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ನನಗಿಲ್ಲ, ಹಾಗಾಗಿ ಇದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ.
ಇನ್ನು 1 ಕೋಟಿ ಮನೆಗಳಿಗೆ 300 ಯೂನಿಟ್ ಉಚಿತ ಸೋಲಾರ್ ವಿದ್ಯುತ್ ಅಂತಿದೆ. ಈ ಉಚಿತ ಸೋಲಾರ್ ವಿದ್ಯುತ್ ಯಾವ ಲೆಕ್ಕದಲ್ಲಿ ಕೊಡ್ತಾರೋ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಅದರದ್ದು ಸಬ್ಸಿಡಿ ಮೇಲೆ ಕೊಡ್ತಾರೋ ಅಥವಾ ಪೂರಾ ಅವರೇ ಖರ್ಚು ಮಾಡ್ಕೊಂಡು ಹಾಕಿ ಮಾಡಿಕೊಡ್ತಾರೋ, ಇದ್ರ ಬಗ್ಗೆ ಐಡಿಯಾ ಇಲ್ಲ. ಆದರೆ ಇದು ಒಂದು ಒಳ್ಳೆಯ ಯೋಜನೆಯೇ. ಸರಿಯಾಗಿ ವ್ಯವಸ್ಥೆ, ಮೊದಲೇ ಹೇಳಿದಾಗೆ ಸರಿಯಾಗಿ ವ್ಯವಸ್ಥೆ ಆದರೆ, ಭ್ರಷ್ಟಾಚಾರವಿಲ್ಲದೇ ಇದು ಆದರೆ. ಇನ್ನು ನಗರದ ಬಡವರಿಗೆ 1 ಕೋಟಿಯ ಮನೆ ನಿರ್ಮಾಣಕ್ಕೆ ಯೋಜನೆ ಅಂತ ಒಂದು ಆಪ್ಷನ್ ಇದೆ. ನಗರದಲ್ಲಿರುವಂತಹ ಬಡವರು ಅಂದರೆ ಯಾರು ಅನ್ನೋ ಕೆಟಗರಿಯನ್ನು ತಗೊಳ್ಳೋದು ಹೇಗೆ ಅನ್ನೋದು ಐಡಿಯಾ ಇಲ್ಲ ನನಗೆ. ಈಗ ಸಿಟಿಯಲ್ಲಿರುವಂಥವ್ರನ್ನ ಬಡವರು ಅಂತ ಯಾವ ಕೆಟಗರಿ ಒಳಗೆ ಆರಿಸ್ತಾರೆ? ಏನಿದ್ದರೆ ಬಡವರು, ಏನಿಲ್ಲ ಅಂದರೆ ಬಡವರು ಅನ್ನೋದನ್ನು ಹೇಳೋರು ಯಾರು? ಇನ್ನು ಅಧಿಕಾರಿಗಳು ಅಂತೀರ ನೀವು. 100 ರೂಪಾಯಿ ಕೊಟ್ಟರೆ ಇವನು ಬಡವ ಅಂತಾರೆ, 200 ರೂಪಾಯಿ ಕೊಟ್ಟರೆ ಅವ ಶ್ರೀಮಂತ ಅನ್ನೋ ಕೆಟಗರಿಯಲ್ಲಂತೆ ಅಧಿಕಾರಿಗಳು ಜಾಸ್ತಿ ಜನ ಇರೋದು. 100ರಲ್ಲಿ 80% ಜನ ಇದೇ ಥರನೇ ಇರೋದು. ಆ ಲೆಕ್ಕಕ್ಕೆ ಹೋದರೆ ನಮ್ಮದೇ ಕರ್ನಾಟಕದಲ್ಲಿ BPL ಕಾರ್ಡ್ನಲ್ಲಿ ಸುಮಾರು 80% BPL ಕಾರ್ಡ್ಗಳು ಕ್ಯಾನ್ಸಲ್ ಆಗಬೇಕು. ಯಾಕಂತೇಳಂದರೆ ಅಧಿಕಾರಿಗಳು ಇವರು ಬಡವರು ಅಂತ ಹೇಳಿದ್ದಕ್ಕೇ ಆ ಕಾರ್ಡ್ಗಳು ಬಂದಿದೆ ಬಿಟ್ಟರೆ, ಇಲ್ಲ ಅಂತೇಳಂದರೆ ಸುಖ ಸುಮ್ಮನೆ ಯಾರಿಗೂ ಆ ಕಾರ್ಡ್ಗಳು ಬರೋದಿಲ್ಲ. ಹಾಗಾಗಿ ಈ ನಗರದಲ್ಲಿರುವಂತಹ ಬಡವರು ಯಾರು ಅನ್ನೋದನ್ನು ತಿಳುವಳಿಕೆ ಮಾಡಿಕೊಡೋದು ಸ್ವಲ್ಪ ಕಷ್ಟದ ಕೆಲಸ. ಹಾಗಂತ ಇದನ್ನು ಗ್ರಾಮವನ್ನಲ್ಲೋ ಬೆಂಗಳೂರನ್ನಲ್ಲೋ ಡೈರೆಕ್ಟಾಗಿ ತಮ್ಮ ಯಾರು ಬೇಕಾಗಿದೆಯೋ, ನಾವು ಬಡವರು ಅಂತಿದ್ದಾರೋ ಅವ್ರ ಲೆವೆಲ್ನಲ್ಲಿ ಅವರು ಪೇಪರ್ಗಳನ್ನು ಅಪ್ಲೋಡ್ ಮಾಡಿ ಆನ್ಲೈನಲ್ಲೇ ಪ್ರೊಸೆಸ್ ಆದರೆ ಅಡ್ಡಿಲ್ಲ. ಅಧಿಕಾರಿಗಳ ಕೆಳಗಿಂದ ಇದೇನಾದರೂ ಕೆಲಸ ಆಗೋದಾದರೆ ಇದರಲ್ಲಿ ಭ್ರಷ್ಟಾಚಾರ ಆಗೋದು ಜಾಸ್ತಿ, ನನ್ನ ಅನಿಸಿಕೆಯ ಪ್ರಕಾರ. ಬುದ್ಧಯಾಗದಲ್ಲಿರುವಂಥ ದೇವಸ್ಥಾನಗಳಿಗೆ ಮರುಚ್ಛ ಜೀವನ ಅಂತಿದೆ, ಅದು ಆಗ್ಬೋದು. ಇನ್ನು ಸಣ್ಣ ಕೈಗಾರಿಕೆಗೆ 1.5 ಲಕ್ಷ ಬಡ್ಡಿ ರಹಿತ ಸಾಲ ಅಂತಿದೆ. ಇದನ್ನು ಕೈಗಾರಿಕೆ ಜನರಿಗೆ ಬಡ್ಡಿ ಇಲ್ಲದೇ ಸಾಲ ಕೊಡ್ತಾರಂತ, ಇದೊಂದು ಉತ್ತಮವಾಗಿರುವಂಥದ್ದೇ. ಇನ್ನು ಬಿಹಾರಕ್ಕೆ ವಿಶೇಷವಾಗಿ ಅನುದಾನವನ್ನು ಕೊಟ್ಟಿದ್ದಾರೆ. ಇದು ಕಾರಣ ಆಗಿರ್ಬೋದು, ಯಾಕಂತೇಳಂದರೆ ಈಗ ಚುನಾವಣೆ ಆದಾಗ ಕೇಂದ್ರ ಸರ್ಕಾರಕ್ಕೆ ಓಟುಗಳ ಸೀಟಿನ ಸಂಖ್ಯೆ ಕಮ್ಮಿ ಆದಾಗ ಅವರು ಸಪೋರ್ಟಿಗೆ ಬಂದಂಥವ್ರು ಬಿಹಾರದಿಂದ ಮತ್ತು ನಮ್ಮ ಹೈದರಾಬಾದ್ನಿಂದ. ಹಾಗಾಗಿ ಇವರಿಗೆ ಹೆಚ್ಚುವರಿಯಾಗಿ ಅನುದಾನ ಸಿಕ್ಕಿದೆ ಅಂತ ಕಾಣಿಸುತ್ತೆ. ಇನ್ನು ಎರಡನೇದಾಗಿ ಶ್ರುತಿ ಕ್ಷೇತ್ರಕ್ಕೆ 1.5 ಲಕ್ಷ ಕೋಟಿ ಅನುದಾನ ಅಂತಿದೆ ರೈತರಿಗೆ. ಕ್ಷೇತ್ರೀಯ ಕ್ಷೇತ್ರಕ್ಕೆ ಈ ಅನುದಾನ ಯಾವ ಲೆಕ್ಕದಲ್ಲಿ ಕೊಡ್ತಾರೆ? ಅಥವಾ ಏನು ಸಾಲ ಮನ್ನಾವಾಗಿ ಕೊಡ್ತಾರಾ, ಅಥವಾ ಬೀಜ ಗೊಬ್ಬರಕ್ಕೋಸ್ಕರ ಕೊಡ್ತಾರಾ, ಅಥವಾ ಬೆಳೆ ಏನಾದರೂ ಹಾಳಾದಾಗ ಅದಕ್ಕೆ ಬೇಕಾಗುವಾಗ ವಿಮೆ ಮೊತ್ತದಲ್ಲಿ ಕೊಡ್ತಾರಾ? ಇದು ಅದಕ್ಕೋಸ್ಕರ ತೆಗೆದಿಟ್ಟಿರುವಂಥದ್ದು. ನಮ್ಮ ದೇಶದ ಬೆನ್ನೆಲುಬು ರೈತ, ಅವನ ಬೆನ್ನನ್ನು ಸ್ಟ್ರಾಂಗ್ ಮಾಡಬೇಕಾಗಿರುವಂಥದ್ದು ಪ್ರತಿಯೊಂದು ಗೌರ್ಮೆಂಟಿನ ಉದ್ದೇಶ ಮತ್ತು ಹಕ್ಕು ಕೂಡ. ಹಾಗಾಗಿ ಅದನ್ನು ಮಾಡ್ತಾರೆ ಅಂತ ಅನಿಸುತ್ತೆ, ಒಳ್ಳೆಯದೇ. ಆದರೆ ಇದರಲ್ಲೂ ಕೂಡ ಒಂದಿಷ್ಟು ರೈತರು ತಾವು ಬಡವರೇ ಅನ್ನೋ ಕೆಟಗರಿಯಲ್ಲಿ ಇದ್ಕೊಂಡೇ ಜೀವನ ಮಾಡ್ತಿದ್ದಾರೆ. ಅವರು ಹಾಯೆಸ್ಟಾಗಿ ದೊಡ್ಡ ಬೆಳವಣಿಗೆಯಲ್ಲಿ ಇದ್ದರೂ ಕೂಡ ಅವರ ಬೆಳವಣಿಗೆ ಹಣದಲ್ಲಿ ಎಲ್ಲ ಇನ್ಕಮ್ನಲ್ಲಿ ಕೂಡ ಕರೆಕ್ಟ್ ಇದ್ದರೂ ಕೂಡ ಅವರು ಬಡವರು ಅನ್ನೋ ಲೆಕ್ಕದಲ್ಲಿರ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಂದರೆ, ತಾವು ಬೆಳೆದಂತಹ ಬೆಳೆಯನ್ನು ಸಣ್ಣ ಪುಟ್ಟ ಮಿಲ್ಗಳಲ್ಲಿ ಈ ಸಣ್ಣ ವ್ಯಾಪಾರಿಗಳಿಗೆ ಮಾರಾಟ ಮಾಡ್ತಾರೆ. APMC ಕಡೆಗೆ ಹೋಗಿ ರೈತರು ಮಾರಾಟ ಮಾಡೋದಿಲ್ಲ ಭತ್ತಗಳನ್ನು. ಆವಾಗ ಲೆಕ್ಕಾಚಾರದಲ್ಲಿ ಇದನ್ನು ಹಿಡಿಯೋಕ್ಕಾಗೋದಿಲ್ಲ. ಇತ್ಲ ಕಡೆಯಿಂದ ತಾವೇ ಕೊಯ್ದು ಇತ್ಲಾಗಿಂದ ಭತ್ತ ಮಾಡಿಕೊಂಡು ಇನ್ನೊಂದು ಕಡೆಯಿಂದ ತಾವು ಬೆಳೆ ನಾಶ ಆಗಿದೆ ಅಂತ ತೋರಿಕೊಂಡು ಅಲ್ಲಿ ಹಣವನ್ನು ತಗೊಳ್ತಾರೆ. ಇಂಥ ರೈತರು ಕೂಡ ಇದ್ದಾರೆ. ಹಾಗಾಗಿ ಇದನ್ನು ವಿಚಾರವಾಗಿ ತಗೊಳ್ಬೇಕು. ದೇಶದ 100 ಜಿಲ್ಲೆಗಳಿಗೆ ಡಿಜಿಟಲ್ ಸರ್ವೆ ಅಂತಾರೆ. ಇದು ಆ ಬಜೆಟ್ನಲ್ಲೂ ಇತ್ತು. ದೊಡ್ಡ ನಗರವನ್ನು ದೊಡ್ಡದು ಮಾಡ್ತೇವೆ, ಡಿಜಿಟಲ್ ಮಾಡ್ತೇವೆ ಅಂತ. ಅದು ಎಷ್ಟು ಲೆವೆಲಿಗೆ ಆಗುತ್ತೋ ಅದು ನಮ್ಮ ದೇಶದಲ್ಲಿ ಸಾಧ್ಯನಾ, ಅದು ಭಾಳ ಜನ ಮಾತಾಡ್ತಾರೆ. ಆದಾಗ ನೋಡೋಣ. ಇನ್ನು 20 ಲಕ್ಷ ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಯೋಜನೆ ಅಂತಿದೆ. ಮತ್ತು ಉನ್ನತ ಶಿಕ್ಷಣಕ್ಕೆ 10 ಲಕ್ಷದವರೆಗೆ ಸಾಲ ಅಂತಿದೆ. ಈ ಕೆಟಗರಿಯಲ್ಲಿ ಶಿಕ್ಷಣದ ಬಗ್ಗೆ ನಾನು ಮಾತಾಡಬೇಕು ಅಂತಾದರೆ, ಈಗ ನನ್ನ ಬೇರೆಯವ್ರ ಬಗ್ಗೆ ಹೇಳೋ ಬದಲಿಗೆ ಈಗ ನನ್ನ ಮಗನ ಬಗ್ಗೆನೇ ನಾನು ಹೇಳ್ತೀನಿ.
ನನ್ನ ಮಗನ್ನೇ ನಾನು ಅಕಸ್ಮಾತ್ ಕಾಲೇಜ್ ಲೆವೆಲ್ಲಿಗೆ ಕಲಿಸ್ಬೇಕು ಅಂತಾದಾಗ ನಾನೇನಾದರೂ ಬ್ಯಾಂಕ್ನಿಂದ ಸಾಲ ಮಾಡಿದ್ರೆ ನನ್ನ ಮಗನ ಶಿಕ್ಷಣ ಮುಗಿಯುವವರೆಗೆ ಅದಕ್ಕೆ ಸಾಲ ಇರೋದು ಇಲ್ಲ, ಕಟ್ಟಬೇಕು ಅಂತಿಲ್ಲ ಕಂತನ್ನು, ಮತ್ತು ಬಡ್ಡಿನೂ ಇರೋದಿಲ್ಲ. ಯಾವಾಗ ಅವನ ಪರೀಕ್ಷೆ ಮುಗಿದು ಇನ್ನೇನು ಗೌರ್ಮೆಂಟ್ ಪಗಾರನೂ ಇನ್ನು ಫಿಕ್ಸ್ ಆಗಿರೋಲ್ಲ, ನೌಕರಿನೂ ಸಿಕ್ಕಿರೋದಿಲ್ಲ, ಇಲ್ಲಿ ಲೋನ್ ಸ್ಟಾರ್ಟ್ ಆಗೋಗಿರುತ್ತೆ ಅಂತ ಒಬ್ಬರು ನನ್ನ ಫ್ರೆಂಡ್ ಹೇಳಿದರು. ಆದಾಗ ಹಾಗೇನಾದರೂ ಆದರೆ ಆತ ಸಾಲ ತಗೊಂಡದ್ದನ್ನು ಕಟ್ತಾನೆ ಹೇಗೆ? ಅವನಿಗೆ ನೌಕರಿ ಸಿಕ್ಕ ಮೇಲೆ ಅವನು ಅದನ್ನು ಕಟ್ಟೋದನ್ನು ಕಂಪಲ್ಸರಿ ಹೇಳ್ಬೋದು. ಆದರೆ ಏನೂ ಇಲ್ದೇ ಒಂದು ಸತಿ ಇದ್ಲಾಗಿಂದನೇ ಅವನು ಅಭ್ಯಾಸ ಮುಗಿದ ತಕ್ಷಣ ಸಾಲ ಕಟ್ಟುವಂತಾಳ ಅಂದರೆ ಇದು ಕಂಡೀಷನ್ನಿಗೆ ಹೋಗಿ ಬರೋದಿಲ್ಲ. ಹಾಗಾಗಿ ಶಿಕ್ಷಣಕ್ಕೆ ಸಾಲ ಉತ್ತಮವಾದದ್ದೇ. ಶಿಕ್ಷಣ ಮಾಡಲಿಕ್ಕೆ ಉತ್ತಮ ಶಿಕ್ಷಣ 20 ಲಕ್ಷದವರೆಗೂ ಸಾಲ ಕೊಡಿ, ಪರವಾಗಿಲ್ಲ. ಆದರೆ ನೌಕರಿ ಸಿಕ್ಕ ಮೇಲೆ ರಿಕವರಿ ಅನ್ನೋದನ್ನು ಮಾಡಿ, ಇದು ಬಹಳ ಒಳ್ಳೆಯದು. ನಾನು ಮೊದಲೇ ಹೇಳಿದಾಗೆ ಆಂಧ್ರ ಪ್ರದೇಶಕ್ಕೆ 15,000 ಕೋಟಿ ವಿಶೇಷ ಪ್ಯಾಕೇಜ್ ಅಂತ ಅದು ಆಗಬೇಕಾಗಿದ್ದೇ ಆಗಿತ್ತು. ಬಿಹಾರಕ್ಕೆ ಹೊಸ ಏರ್ಪೋರ್ಟು, ಮೆಡಿಕಲ್ ಕಾಲೇಜು, ಸರಿ ಅದಾಗಲಿ. ದೇಶದ ನಮ್ಮದೇ ಒಂದು ಭಾಗ ಉದ್ಧಾರ ಆಗಬೇಕು. ಹೈದರಾಬಾದ್ ಬೆಂಗಳೂರು ಕಾರಿಡೋರ್ ಅಂತಿದ್ದಾರೆ, ಮಾಡಲಿ. PM ಆವಾಸ್ ಯೋಜನೆಯಲ್ಲಿ 3 ಕೋಟಿ ಮನೆ ನಿರ್ಮಾಣ ಅಂತಾರೆ. ಇದರ ಬಗ್ಗೆ ನನಗೊಂದು ಸಣ್ಣ ಡೌಟನ್ನು ಹೇಳಬೇಕು. PM ಆವಾಸ್ ಯೋಜನೆಯಲ್ಲಿ 3 ಕೋಟಿ ಮನೆಯನ್ನು ನಾವು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿದಾಗ ಇದೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಆಗಿಬರೋದಿಲ್ಲ. ಎನ್ಎ ಆಗಿರೋ ಜಾಗ ಬೇಕು. 2 ಆಪ್ಷನ್ ಇದೆ ಇದರಲ್ಲಿ. ಒಂದು, ಅವ್ರು ಕೊಟ್ಟಿರೋ ಏರಿಯಾದಲ್ಲಿ ನಾವು ಹೋಗಿ ಮನೆಯನ್ನು ನೋಡ್ಕೊಳ್ಬೇಕು. ಎರಡನೇದು, ಅವರು ದುಡ್ಡನ್ನು ಕೊಡ್ತಾರೆ, ನಾವು ನಮ್ಮ ಸ್ವಂತ ಜಾಗ ತೋರಿಸ್ಬೇಕು ಅಂತ. ಆದರೆ ಈಗ ನಾವಿರೋಂಥ ಏರಿಯಾದಲ್ಲಿ ಸ್ವಂತ ಜಾಗ ಇಲ್ಲೇ ಇಲ್ಲ, ಇದು ಗೌರ್ಮೆಂಟಿನ ಜಾಗ, ಇಲ್ಲಿ ನಮಗೆ ಯಾವ ಲೋನು ಸಿಗೋದಿಲ್ಲ. ಹಾಗಾಗಿ ಈ ಮನೆ ನಮ್ಮಂಥವರಿಗೆ ಆಗಿ ಸೇರೋದಿಲ್ಲ. ಇನ್ನು ಹೆಚ್ಚಾಗಿ ಅಕಸ್ಮಾತ್ ಅವರಿದ್ದಲ್ಲಿಗೆ ಹೋಗಿ ತಗೊಳ್ಳೋಂಥವ್ರಾದರೆ ನಾವು ಅರ್ಜಿ ಫಾರ್ಮ್ನ ಆನ್ಲೈನಲ್ಲಿ ಹಾಕಿದಾಗ ಸೋರಿಕೆ ಆಗೋದೇ ಜಾಸ್ತಿ ಇಲ್ಲಿನೂ ಕೂಡ. ಯಾಕಂದರೆ ನಾವು ಮಂಡಲ ಪಂಚಾಯಿತಿ ಅದಿಯಿಂದ ಮೇಲೆ ಹೋಗಬೇಕು, ಎಲ್ಲರಿಗೂ ಸರಿ ಮಾಡ್ಕೊಳ್ತಾ ಹೋಗೋದ್ರೊಳಗನೆ ಈ ಕೆಲಸಗಳು ಆಗೋದು ಬಹಳ ಕಷ್ಟ. ಇನ್ನು ಈಗಾಗಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ 1 ಲಕ್ಷ ರೂಪಾಯಿದ ಮನೆ ಅಂತ ಏನಿದೆ, ಅದಕ್ಕಾದರೂ ಅಷ್ಟೇ ನಾನು ಹೇಳಬೇಕಾಗಿರೋದು. ನಾವು ಆನ್ಲೈನಲ್ಲಿ ಅರ್ಜಿ ಹಾಕೊಂಡಿರಬೇಕು. ಪ್ರತಿ ಕಂತನ್ನು ನಮ್ಮ ಆಗಿರೋ ಕೆಲಸದ ಫೋಟೋವನ್ನು ಅಪ್ಲೋಡ್ ಮಾಡೋಂಗಾಗಿರಬೇಕು. ನಾವೇ ಖುದ್ದು ಗ್ರಾಮವನ್ನಲ್ಲೋ ಅಥವಾ ಬೆಂಗಳೂರನ್ನಲ್ಲೋ ಹೋಗಿ ಅಪ್ಲೋಡ್ ಮಾಡೋಂಗಿರಬೇಕು. ಅದರ ಜೊತೆಗೆ ಅವರು ಅದರ ಕಂತನ್ನು ನಮಗೆ ಅಕೌಂಟಿಗೆ ಹಾಕೋಂಗಿರಬೇಕು. ಈ ಪೆನ್ಷನ್ನು ಮತ್ತು ವಿಧವಾ ವೇತನ ಹೇಗೆ ಬರುತ್ತೋ ಹಾಗೆ. ಕೊನೆ ಕಂತು ಮುಗಿದಾಗ ಅಧಿಕಾರಿಗಳು ಬಂದು ಸರಿಯಾಗಿರೋದನ್ನು ನೋಡಿ ಎಲ್ಲ ಕೆಲಸ ಆಗಿದ್ದರೆ ಸಿಗ್ನೇಚರ್ ಹಾಕಿ ಅದರದ್ದು ಡಾಕ್ಯುಮೆಂಟ್ಸನ್ನು ಕೊಟ್ಟು ಹೋಗಬೇಕು. ಅಕಸ್ಮಾತ್ ಏನು ಉಪಯೋಗ ಇಲ್ಲದೇ ಸುಮ್ಮನೆ ಬೇರೆಯವರ ಏನಾದರೂ ಡಾಕ್ಯುಮೆಂಟ್ಸನ್ನು ತೋರಿಸಿ ತಿಂಗಳ ದುಡ್ಡನ್ನು ತೊಗೊಂಡು ಮನೆಯೇ ಕಟ್ಟಿಲ್ಲ ಅನ್ನೋದೇನಾದರೂ ಆ ಅಧಿಕಾರಿಗೆ ಗೊತ್ತಾದರೆ ಯಾರು ಆ ಮನೆಯ ಅಧಿಕಾರಿಯಾಗಿರ್ತಾನೋ ಅವನ ಮೇಲೆ ಕೇಸ್ಗಳನ್ನು ಹಾಕುವಂಥ ವ್ಯವಸ್ಥೆ ಇದ್ದರೆ ಇದು ಬಹಳ ಉತ್ತಮ. ಯಾಕಂದರೆ ಅಧಿಕಾರಿಗಳ ಕೆಳಗಿಂದ ಪೇಪರ್ ಮುಂದೆ ತಳ್ಳೋದು ಅಂದರೆ ನಮ್ಮ ದೇಶದಲ್ಲಿ ಈ ಕಬ್ಬಿಣದ ಒಳಗೆ ನಾವು ಹೋಲ್ ಮಾಡಿ ಕೈ ಹಾಕಿದಾಗ ಎಷ್ಟೇ ಮಾಡಿದ್ರೂ ಪೇಪರೇ ಮುಂದೆ ಹೋಗೋದಿಲ್ಲ. 1000 ರೂಪಾಯಿ ಕೊಟ್ಟರು ಕಷ್ಟ, 100 ರೂಪಾಯಿ ಕೊಟ್ಟರು ಕಷ್ಟ, 500 ರೂಪಾಯಿ ಕೊಟ್ಟರು ಕಷ್ಟ, ಕೊಟ್ಟಷ್ಟು ಕಮ್ಮಿ ಒಳಗೆ ಹೋಗೋದೇ ಇಲ್ಲ. ಹಾಗಂತ ಎಲ್ಲ ಅಧಿಕಾರಿಗಳ ಬಗ್ಗೆ ಕೆಟ್ಟವರು ಅಂತ ನಾನು ಹೇಳೋದಿಲ್ಲ. ಅಧಿಕಾರಿಗಳಲ್ಲಿ ಸ್ವಲ್ಪ ಭ್ರಷ್ಟರು ಇನ್ನೂ ಇದ್ದಾರೆ. ಅವರು ಯಾವ ಕಾರಣಕ್ಕೂ ಪೇಪರನ್ನು ಮೂವ್ ಮಾಡೋದಿಲ್ಲ. ಆದ ಕಾರಣ ಇದು ಕಬ್ಬಿಣದ ಒಳಗೆ ಕೈ ಸೇರಿಸುವ ಹಾಗೆ ಅಂತ ಹೇಳ್ಬೋದು ನಾವು. ಹಾಗಾಗಿ ಎಲ್ಲವೂ ಆನ್ಲೈನ್ ಡಿಜಿಟಲ್ ಆದರೆ ಬಹಳ ಉತ್ತಮ. ಈ ಕೆಟಗರಿಯಲ್ಲಿ ಇದನ್ನು ಹೇಗೆ ಮಾಡ್ತಾರೋ ಅಂತ ಗೊತ್ತಿಲ್ಲ. ಇನ್ನು ಬಿಹಾರಕ್ಕೆ 26,000 ಕೋಟಿ ವಿಶೇಷ ಅನುದಾನ ಇದು ಹೇಳ್ತಾ ಇದ್ದಾರೆ. ಆಗಲಿ, ಇದು ಒಂದು ನಾನು ಹೇಳೋದು ಕರ್ನಾಟಕದ ಹಾಗೆಯೇ ನಮ್ಮ ದೇಶದ ಒಂದು ಭಾಗ. ಅದು ಭಾಳ ಬಡವರಿದ್ದಾರೆ ಅಂತ ಹೇಳಿದ್ದಾರೆ. ಬಡತನದಲ್ಲಿರುವಂಥ ರಾಜ್ಯ ಬಹಳ, ಅದು ಉದ್ಧಾರ ಆಗಲಿ ಅನ್ನೋದು ನಮ್ಮದು. ಹಾಗೆಯೇ ಈ ಬಜೆಟ್ಟು ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದನ್ನು ನಾವು ಕೆಟಗರಿ ಹೇಳಬೇಕಾದ್ರೆ ಇಷ್ಟು ದಿನ ಬಂದಂಥ, ಇಷ್ಟು ದೇಶದಲ್ಲಿ ಇಷ್ಟು ಗೌರ್ಮೆಂಟ್ ಬಂದಂಥ ಬಜೆಟ್ನಲ್ಲಿ ಕೊರೋನಾ ಟೈಮ್ನಲ್ಲಿ 20,000 ಕೋಟಿನೇನೋ ಒಂದು ಬಜೆಟ್ ಬಂದಿತ್ತು. ಅದರ ದುಡ್ಡು 1 ರೂಪಾಯಿ ಯಾರ ಕೈಗೇನು ಸಿಗಲಿಲ್ಲ ಇಲ್ಲಿವರೆಗೂ. ಅಂದರೆ ಮಿಡ್ಲ್ ಕ್ಲಾಸ್ನಲ್ಲಿ ಯಾರಿಗೂ ಸಿಕ್ಕಿತ್ತು ಸುಳ್ಳು. ನಮ್ಮಂಥವ್ರ ಕೈಗೆ, ಸಣ್ಣ ಪುಟ್ಟವ್ರ ಕೈಯಲ್ಲಿ ಸಿಕ್ಕಿಲ್ಲ. ಇನ್ನು ಈ ಬಜೆಟ್ನಲ್ಲಾದರೂ ನಮ್ಮಂಥ ಮಿಡ್ಲ್ ಕ್ಲಾಸ್ನವ್ರಿಗೆ ಇದು ಎಷ್ಟು ಸಿಗುತ್ತೆ ಅನ್ನೋದು ನಾನು ಹೇಳೋದಿಲ್ಲ. ಸಿಕ್ಕರೂ ನಾವು ಜೀವನ ಮಾಡಬೇಕು, ಸಿಗದೇ ಇದ್ದರೂ ನಾವು ಜೀವನ ಮಾಡಬೇಕು, ಮಾಡ್ತೀವಿ ಕೂಡ. ಅದನ್ನೇ ನಂಬಿಕೊಂಡು ನಾವಿಲ್ಲ. ಆದರೆ ದೇಶ ಉದ್ಧಾರ ಆಗಲಿ, ರಾಜ್ಯ ಉದ್ಧಾರ ಆಗಲಿ, ಊರು ಉದ್ಧಾರ ಆಗಲಿ ಅನ್ನೋ ಒಂದು ನಂಬಿಕೆ
ಪ್ರಾಮಾಣಿಕತೆಯಿಂದ ನಡೆಸ್ಕೊಳ್ಬೇಕು. ಬಿಟ್ಟರೆ ನಾವು ಹೇಳಬೇಕಾಗಿರೋದು ವಿಶೇಷವಾಗಿ ಇಷ್ಟೇ, ದೇಶ ಉದ್ಧಾರ ಆದರೆ ನಾವು ದೇಶ ಗಟ್ಟಿಯಾಗಿದ್ದರೆ ನಾವು ಕೂಡ ಸೇಫು ಅನ್ನೋದು ಒಂದು ಉದಾಹರಣೆ ಮುಖಾಂತರ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ. ಶುಭವಾಗಲಿ.